ಶರಣ ಬಸವೇಶ್ವರ ಹೋಗಿ ಭೀಮವನ ಮುಂದೆ ಬಂದು ಭೀಮಾ ತಾಯಿ ಮುಂದೆ ನಿಂತು ನಮಸ್ಕಾರ ಮಾಡಿ ಆಹಾ ತಮ್ಮಲ್ಲಿರ್ತಕ್ಕಂಥ ಕಂಬಳಿಯನ್ನು ತಗೊಂಡು ಗಂಗಾ ತಾಯಿ ನಮಸ್ಕಾರ ಮಾಡಿ ತಾಯಿ ಮುಂದಿನ ಧರ್ಮ ಪ್ರಚಾರಕ್ಕೆ ಹೊಂಟಿದೀವಿ, ದಯವಿಟ್ಟು ದಾರಿ ಬಿಡತ್ತಲ್ಲ. ಹಿಂಗ ಕಂಬಳಿ ಜಾರಿಸಿದ ಪುಣ್ಯಾತ್ಮರೇ, ಭೀಮಾ ನದಿ ತುಂಬಾ ಹರಿಲಾಕತ್ತಿದ್ದು, ಎರಡು ದಾರಿ ಬಿಟ್ಟು ಕೊಡ್ತತ್ತು ಪುಣ್ಯಾತ್ಮರೇ, ದಾರಿ ಬಿಟ್ಟು ಕೊಡ್ತತ್ತ. ಹೌದು, ಆ ಕಡೆ ಆಯ್ತು, ಈ ಕಡೆ ಆಯ್ತು, ಎರಡು ತುಂಡಾಯ್ತು ಬರೇ ಕಂಬಳಿ ಬೀಸಿದಕ್ಕಾಗಿ. ಹೌದಾ? ಆ ನದಿಯನ್ನು ದಾಟಿ ಹಚ್ಚಗಡೆ ಹೋದ್ರು ಮತ್ತೆ ಕಂಬಳಿ ಬೀಸಿದಾಗ ನದಿ ಮತ್ತೆ ಕೂಡ್ಕೊತ ಪುಣ್ಯಾತ್ಮರೇ. ಹೌದಿಪ್ಪ. ಹೋಗಿ ಪರ್ತಾಬಾದಿ ಊರ ಒಳಗ ಪ್ರವಚನ ಹೇಳಕ್ ಚಾಲು ಮಾಡಿದ್ರು. ಹೌದ್ ಕಾರಣ ಏನಿಪ್ಪ? ಕಂಬಳಿ ಅನ್ನತಕ್ಕಂಥದ್ದು ಶ್ರೇಷ್ಠದ. ಹೌದ್, ಕಂಬಳಿ ಯಾವ್ಯಾವ್ದಕ್ಕೆ ಏನೇನು ಬತ್ತು ಜಾಡಿ ಏನೇನು ಆಯ್ತಂತಕ್ಕಂಥದ್ದು ಮುಂದಿನ ಸಂದಿಗೆ ತಮ್ಮ ಮುಂದೆ ಹೇಳ್ಕೊತ ಹೋಗ್ತು ಅಂತ. ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರ ದಿವ್ಯ ಚರಣಾರ ವಿಂದಕ್ಕೆ ಪಡಮಟ್ಟು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ? ಚಂದಾನದಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಸೀಗಿ ಸಿಂಕಾಸುರನ ಹೊಡೆದು ದೈತುಕೋನೇಶ್ವರನ ಹೊಡೆದು ವಾನಗನೂರು ಮಠ ಕರೆಸಿದ ಎಂಬು ಕಲಿಯುಗದ ಜನಕ್ಕೆ ಕರೆ ದೇವರಾಗಿ. ಹೌದು, ಸಿರಿಯಾನೆಂಬುದು ಸೀಗಿ ಮಠ ಮಾಡಿ, ಹುಣ್ಣೂರೆಂಬುದು ಹೂವಿನ ಮಠ ಮಾಡಿ, ನಾಗತಾನೆಂಬುದು ದೊಡ್ಡ ಮಠ ಮಾಡಿ, ಆಲಕನೂರ ಎಂಬುದು ಅರಮನೆ ಮಾಡಿ, ಕ್ವಾನಗನೂರು ಎಂಬುದು ಕುರುಮನಿ ಮಾಡಿ. ಹೌದಿಪ್ಪ. ಹಾಲು ಮಠದ ಕುಲಗುರುವನಾಗಿರ್ತಕ್ಕಂಥ ಶಿವಸಿದ್ಧ ಬೀರಣ್ಣ ದೇವರ ದಿವ್ಯ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ವೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ಹಾಲು ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತವನ್ನೇ ಮೇಲೆ ಮತ ಹಿಂಗ ಮುಗಿಲಂತ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನು ಕುಡಿಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಹುಲಿಜಂತಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಮುತ್ಯ ಮಾಳಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಮಾಳಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ ನಮ್ಮಪ್ಪ? ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲಾ ಹುಡುಗಿ ವೆಂಕನಗೌಡ ಹಾಗೂ ಶಿವಲಿಂಗಮ್ಮನ ಸುಪುತ್ರನಪ್ಪ ಶಿವಲಿಂಗಮ್ಮರ ಸುಪುತ್ರನಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಬಿಜ್ಜರಿಗೆ ಬಳ್ಳಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಭಕ್ತರ ಭವಬಂಧನ ಹೊಡೆದವರಿಸಿ ಜ್ಞಾನದ ಹಾದಿಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಹೌದಪ್ಪ ಹೌದಾ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಮಾಡಿರ್ತಕ್ಕಂಥ ಕಲ್ಲಕಾರ್ಜೋಳ ಗ್ರಾಮದಲ್ಲಿರ್ತಕ್ಕಂಥ ಯಾರಿಪ್ಪ? ಹೆಸರು ಕಲ್ಲಕಾರ್ಜೋಳ ಇದ್ರೂ ಕೂಡ ಮನಸ್ಸು ಮಾತ್ರ ಮೃದು ಬಂಗಾರ ಎಂಬಂತೆ ಭಂಡಾರದ ಒಡೆಯನಾಗಿರ್ತಕ್ಕಂಥ ಶಿವಸಿದ್ಧ ಬೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಎಲ್ಲ ಮ್ಯಾಲಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ತೊದಲಮಗಿ ಮಡ್ಡಿ ಸಿದ್ದೇಶ್ವರ ಮತ್ತು ಮುತ್ತೂರವನ ಪಾದಕ್ಕೂ ಕೂಡ ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದಮೂರ್ತಿ ಜಟಾಮಠ ನೆರೆಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಏನ್ ಮಾಡ್ಬೇಕಂತೀರಿಪ್ಪ? ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಹೇಳುತ್ತಾ ನಮ್ಮ ಜೊತೆನೆ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಒಳ್ಳೆಯ ಸುವರ್ಣ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿ ಒಳ್ಳೆಯ ದೃಷ್ಟಾಂತವನ್ನ ಜನರಿಗೆ ಮುಟ್ಟಿಸಿ ಹಾಡಿನಕ್ಕಿಂತ ಮಾತಿನ ಕಡೆಗೆ ಹೋಗಟ್ಟು ಹೆಂಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕದಾಗ ಇಂಡಿ ಜಡ್ಡಪ್ಪ ತನ್ನದೇ ಆಗಿರ್ತಕ್ಕಂಥ ಮಾತಿನಾಗ ಹೆಸರು ಪಡೆದು ಹಂಗ ಅಮೋಕ್ಷಿದನ ಮ್ಯಾಲ್ನಾಗ ಬರೀ ಮಾತಿನ ಮುಖಾಂತರ ತನ್ನದೇ ಆಗಿರ್ತಕ್ಕಂಥ ಚಾಪ ಮೂಡಿಸಿರ್ತಕ್ಕಂಥ ಯಾರಿಪ್ಪ ಅವರು? ಶ್ರೀ ಗೇಣಸಿದ್ದೇಶ್ವರ ಗಾಯನ ಸಂಘ ಆ ಮೇಲಿನಲ್ಲಿ ಒಳ್ಳೆಯ ಮಾತುಗಾರಾಗಿರ್ತಕ್ಕಂಥ ಪಿಂಟು ಮಾಸ್ತರ್ ಆಳ್ಗೆ ಅವರಿಗೆ ಕೂಡ
ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನು ಹೇಳಿ 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 ಈ ಕಾರ್ಯಕ್ರಮದಲ್ಲಿ ಹೌದು ಒಳ್ಳೆಯ ದೇಶವನ್ನ ಕಾಯ್ತಕ್ಕಂತ ವೀರ ಯೋಧರು ದೇಶದ ಒಳಗಡೆ ನಿಂತ ಕಾಕಿ ಪಡೆ ಇಲ್ಲಿ ಬಂದು ನಮ್ಮ ಮಧ್ಯದೊಳಗೆ ಕೂತಿದಾರ. ಹೌದು. ಅವ್ರ ಬದಲು ಮುಂದಿನ ಸಂಧಿಗೆ ಮಾತಾಡ್ತೀನಿ. ಹೌದ್ರಿಪ್ಪ ನಮ್ಮ ಪ್ರೀತಿಯ ಗುರುಗಳು ಅವರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೌದು ಬಸವಣ್ಣ ಏನ್ರಿ ಗೌಡ್ರ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಸಿದ್ಧರ ಶಿವನುಡಿಯನ್ನು ಕೇಳುಗೋಸ್ಕರ ಹೌದ್ 2 ಕಲಾವಿದರನ್ನು ಇಲ್ಲಿ ಬರಮಾಡಿಕೊಂಡಾರ. ಯಾವ್ಯಾವ್ರಿಪ್ಪ ಕಲಾವಿದರು? ಒಂದ ಆಳ್ಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ, ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಗಾಯನ ಸಂಘ. ಹೌದಿಪ್ಪ ಹೌದು ಹಿಂಗೆ 2 ಕಲಾವಿದರನ್ನು ತಾವೆಲ್ಲರೂ ಕೂಡ ಬರಮಾಡಿಕೊಂಡಿದ್ರಿ. ಹೌದು ಈ ಹಾಡ್ತಕ್ಕಂತ ಕಲಾವಿದರಲ್ಲಿ ಹಾಡ್ತಕ್ಕಂತ ಹಾಡಿನಲ್ಲಿ ಆಗಲಿ, ಮಾತಾಡ್ತಕ್ಕಂತ ಮಾತಿನಲ್ಲಿ ಆಗಲಿ, ಹೌದ್ ಹೇಳ್ತಕ್ಕಂತ ವಾಕ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಸುದ ಹೊಣ್ತಾವ. ಹಣ್ತವ ಅಂತ ತಪ್ಪು ತಡೆಗಳನ್ನು ಇವತ್ತಿನ ದಿವಸ ತಪ್ಪಂತಕ್ಕಂತ ಬಾಜಿಗತ್ತಿ ಒಪ್ಪಣಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡು ಎಲ್ಲರ ಪಾದಕ ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗಲ್ಲ ಈ ಮೈಕ್ನ ಪಾದ ತೊಳು ಮತ್ತೊಮ್ಮೆ ಮುಗಿದ ಇದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆರಿಪ್ಪ ಓಕೆ. ನಮ್ಮ ಒಳ್ಳೆಯ ಸಾಹಿತಿಗಾರರು ಕಂಡಕ್ಟರ್ ಸಾಹೇಬರು ಬಂದಾರ, ನಮ್ಮ ಪೊಲೀಸ್ ಸರ್ ಕಾರಜೋಳ ಸಾಹೇಬರು ಕೂಡ ಅವರು ಬಂದಿದ್ದಾರೆ. ಹೌದ್ರಿಪ್ಪ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ನಮ್ಮ ಎಲ್ಲಾ ಗುರು ಹಿರಿಯರ ಅಪೇಕ್ಷೆ ಮೇರೆಗೆ ಹಾ ಇದೇಗಿನ ಸಂದಿನೊಳಗ ಹೌದ್ ಆಳ್ಗಿ ಗ್ರಾಮದ ಪಿಂಟ್ರು ಮಾಸ್ತರ್ ಅವ್ರು ಏನೇನ್ ಮಾತಾಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತು. ಹೌದು ಗೊತ್ತಾಗ್ಯದರಿ. ಮಾತಾಡ್ದೆಲ್ಲ ಚಂದ ಮಾತಾಡ್ತಾ ನನಗೂ ಆನಂದ ಅನಿಸ್ತಿ. ಕರೆ ಡೋಳು ಬಡಿಯಾಗ ಕಾಲ್ ಹಿಂಗ್ ಅಳಿಗಾಡಿಸ್ತಾರ್ರಿ. ನಾವೊಂದ್ ಹೋದ್ರ ತಾವೊಂದ್ ಹೋಗು. ಹೌದು ನಾ ಏನ್ ಹೇಳಕತ್ತೀನಿ ಮೊದಲು ಕೇಳು. ಏನಿಪ್ಪ? ಚಂದ ಮಾತಾಡಿದ ನನಗೂ ಆನಂದ ಅನಿಸ್ತು. ಹೌದು ಕಡಿಕ್ ಬಂದು ಕಾರಜೋಳದವ್ರಿಗೆ ಒಂದು ಹೆಸರಿಟ್ಲ, ಇದು ಬಾಳ್ ನನಗ್ ನೋವು ಅನಿಸ್ತದು. ಏನ್ರಿ ಯಾನ್ ಇಟ್ರಿಪ್ಪ ಅವರು? ಏನ್ ಹೆಸರಿಟ್ರಿ ಕೇಳಿದ್ರೇನ್ರಿ ನೀವು? ಏನ್ರಿಪ್ಪ? ನಾವು ನಿನ್ನೆ ಮುದ್ದೇಬೇಳೆ ತಾಲೂಕದಾಗ ಹಾಡ್ಕಿಗೆ ಹೋಗಿದ್ದೀವಿ. ಹೌದು. ನೀವು ಸುಳ್ಳಂದ್ರ ಹಾ ನಿಮ್ ಊರಾಗಿನ ಒಂದು ಆರೋಪಿನ ಓದಿ ಇವತ್ತು ಹೇಳಿದ್ರು ಅವರು. ನಿಮ್ಮ ಊರಾಗಿಂದ ಒಂದು ಆರೋಪಿನ ಓದಿ ಇವತ್ತು ಹೇಳಿದ್ರು ಅವರು. ಹೌದು. ಏನ್ ತುಡುಗು ಮಾಡಿದವರು, ಏನ್ ಕಳತನ ಮಾಡಿದವರು? ಅಲ್ಲ ನಿನಗೆ ನಾಚಿಕೆರೆ ಬರಂಗಿಲ್ಲ? ಪಾಪ ನಿಮ್ಮ ಮ್ಯಾಲ್ಯಾಗ ಕರ್ಕೊಂಡು ಹೋಗಿದಿ ಕೊಳೆ ಮೈತತ್ತ ಗಾಡಿ ಹೊಡಿಲಾಕ. ಅವ್ ಹೆಂಗಾರ ಒಯ್ಲ್ ಬಿಡಕ್ಕ. ಹೌದು. ತಾಳಿಗೆರೆ ಒಯ್ಯುವಲ್ಲಕ್ಕ, ಗಾಡಿ ಹೊಡಿಲಕ್ಕರೆ ಒಯ್ಯುವಲ್ಲಕ್ಕ. ನಿನ್ನ ಮ್ಯಾಲ್ಯಾಗ ಕರ್ಕೊಂಡು ಹೋಗಿ ಬೆಳತಾನ ನಿನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದದಿ, ಮತ್ತ ಅದಕ್ಕೆ ಆರೋಪಿ ಐತಿರಿ. ಈ ಊರಾಗ ಬಂದು ನಿಮ್ ಊರಾಗಿಂದ ಆರೋಪಿ ಓದಿ ಇವತ್ತು ಹೇಳ್ತಿ ಅಂದ್ರ ನೀ ಎಷ್ಟು ಶಾನೆ ಇರ್ಬೇಕತ್ತ ನಾನು. ಅಂದ್ರೆ ನೀ ನಾಳೆಗೆ ಹೋಗಿ ಮತ್ತೊಂದ್ರ ಇವತ್ತು ಎಲ್ಲಿ ಹೊಂಟನಂದ್ರ ಎಲ್ಲೇನ ಇವತ್ತು ಎಲ್ಲೇ ಹೊಂಟಾನತ್ರ ಮತ್ತ ಅಗರ್ ಕೇಳಕ್ ಹೊಂಟಾನತ್ತ. ಅಂದ್ರ ಅಗರ್ ಕೇಳಕ್ ಹೋದಂದ್ರ ಅಲ್ಲಿ ಕಲ್ ಕಾರಜೋಳದವ್ರ ಆರೋಪಿಗಳು ಬಂದಾರಿ ಅನ್ನವನ ಅಂದಂಗಾತ್ಲ. ನೀ ಇವತ್ತು ಹಗಲಿ ಅಡಿಕೆದಾವತ್ತೇಳಿ. ಹೌದು, ಅಲ್ಲಿಂದೊಂದು ಆರೋಪಿ ಒಯ್ದಲ್ರಿ. ಹಂಗೆ ಗ್ವಾಳೆ ಮಾಡ್ಕೋತ ಬರೀ ಆರೋಪಿ ಅದಾರು, ತುಡುಗರದಾರು, ಸುಳ್ಳು ಅಂದ್ರೆ ಕಾರಜೋಳದವ್ರು ಬಂದಾರ ಅನ್ಕೋತ ಹೋಗ ಇವ. ಆರೋಪಿ ಅನ್ನೋದು ಯಾಕ? ನಿಮ್ ಊರಿನ ಮಗನಾಗಿರ್ತಕ್ಕಂತ ಒಬ್ಬ ವಾದ್ಯ ಕಲಾವಿದ ನಮ್ಮಲ್ಲಿ ಬಂದಾನಂದ್ರ ನಿನ್ ಹೆಗಲ ಮೇಲೆ ಹೊತ್ಕೊಂಡು ಮೆರ್ದಾಡಿಸ್ತಾರ ಅವ್ರು. ಹೌದು. ಮತ್ತ ಅದ ಊರಿಗೆ ಬಂದ ಆರೋಪಿ ಐತಿ ಅಂದ್ರೆ ನಿನ್ಗೆ ಯಾರು 10 ರೂಪಾಯಿ ಹಾಕಲಕ್ಕಿಲ್ಲ. ಖರೆ ಹಂಗಲ್ಲ ಪುಣ್ಯಾತ್ಮರೇ. ಹೌದು, ನಾ ಹೇಳ್ತೀನಿ ಇವ್ರ ಆರೋಪಿಗಳಲ್ಲ. ಹೌದು, ನಿಜವಾದ ಜಡ್ಜಸ್ಗಳಿದ್ದಂಗೆ ಇವ್ರು. ಹೌದಿಪ್ಪ ಹೌದು. ತಾವೆಲ್ಲರೂ ಕೂಡಿಕೊಂಡು ನಮ್ಮ ಪ್ರೀತಿ ಅನ್ನಂದ್ರ ಒಂದು ವಿಷಯನ ಇಟ್ಟಾರ. ಏನಿಟ್ಟಾರಿಪ್ಪ? ಯಾಕೆ ಅದನ್ನೇ ಮಾತಾಡೋಣ್ರಿ, ಮತ್ತೆ ಬ್ಯಾರೆ ಇಡುನ್ರಿ. ಇಲ್ಲ, ಯಾಕಂದ್ರ ನೀವೊಂದು ಹೇಳೋದಾಗ್ಬಾರ್ದು, ನಾವೊಂದು ಮಾತಾಡೋದಾಗ್ಬಾರ್ದು. ಹೌದು. ಜಾಡಿ ಮತ್ತು ಬೆತ್ತ ಇಟ್ಟಾರ ಅವ್ರು. ಜಾಡಿ ಮತ್ತು ಬೆತ್ತ. ಹೌದು. ಪಿಂಟು ಮಾಸ್ತರ್ ಅವ್ರಂದ್ರು ನೀವ್ ಹಿಡ್ಕೊಂಡ ಬಿಡ್ಬೇಕತ್ತ. ಯಾರು? ಪಿಂಟು ಮಾಸ್ತರ್. ಟೈಮ್ ಬಾಳ ಆಗೈತೆ ಅಂದ್ರ ಅವ್ರು. ಹೌದ್ ಹೌದು. ಅದ್ರಾಗ ಅವ್ರು ಏನ್ ಮಾಡ್ರಿಪ್ಪ? ಇವತ್ತಿನ ದಿವಸ ಅವ್ರಿಗೆ ಬಿಟ್ಟಿಲ್ಲ, ನಮ್ಮ ಪಾಳ್ಯದಾಗ ಬಂದ್ ಹೇಳ್ಯಾರ ಅವ್ರು. ಜಾಡಿ ಮತ್ತು ಬೆತ್ತ ಇವತ್ತ ಇಲ್ಲ ಅವ್ರಿಗೆ ಬಿಟ್ಟು ಬಿಡ್ನತ್. ಅವ್ರು ಯಾವ್ದು ಹಿಡ್ಕೋತಾರ ಹಿಡ್ಕೊಲಿ. ಇದ್ರಾಗ ಹೋಗ್ಲಿ ಚತ್ಯಾನ. ಒಟ್ ನೀ ಯಾವಾಗ ಬೆಂಕಿ ಹತ್ತೈತ ನಿನ್ ಚಾಲು ಆಗ್ಯದ. ಹೌದು. ಬರೀ ಇದ್ರಾಗ ಹೋಗ್ಲತ್ತಾನ. ಇದ್ರಾಗ ಹೋಗ್ಬೇಕ. ಇಲ್ಲ ಇರ್ಲಿ. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಏನ್ ಅವ್ರಿಗೆ ಪಾಳೆ ಬಿಡೋಣ್ರ ಏನ್ ಹಿಡ್ಕೊಂಡ್ರಿ ಕಕ್ಕಾರ? ಹಿಡ್ಕೋರಿ. ಹೆಂಗ್ರಿ ಬಾಬಾ? ನೀವು ಹ್ಞೂ ಅನ್ಬೇಕಲ್ರಿ. ಹಿಡ್ಕೋರಿ. ಸಮಯ ಅಭಾವದ ಇವತ್ತಿನ ದಿವಸ ನಮ್ಮ ಪಾಲಿಗೆ ಎರಡೂ ಇರ್ಲಿ. ಮತ್ತ ಅವ್ರಿಗೆ ಏನ್ ಕೊಡಾವದಿವ? ಮಾಯಕ್ ಕೊಡುವ್ರಿ. ಹಂಗಲ್ಲ, ಒಂದ್ ಹಿಡ್ಕೊಂಡ್ ಬಿಡುದದ. ಏನಿಪ್ಪ? ನಮ್ಮ ಪಾಲಿಗೆ ಇವತ್ತ ಜಾಡಿ ಅಂತಕ್ಕಂಥದ ನಮ್ಮ ಪಾಲಿಗಿರ್ಲಿ. ಹೌದು.
ಜಾಡಿ ಅಂದ್ರೆ ಹೆಂಗಾಯಿತು ಅಂತ ಕೇಳಿದ್ರ ಹೆಂಗಿಪ್ಪ? ವಾಯುಮುನಿ, ಅಗ್ನಿಮುನಿ, ಉದಕ ಮುನಿ ಹೌದ್ ಮೊದಲಿಗೆ ಹುಟ್ಟಿ ಬಂದಿರತಕ್ಕಂತ ಇತಿಹಾಸ ನಮ್ಮ ಹಿರಿಯರು ಹೇಳಿದ ಪ್ರಕಾರ, ಹೌದ್ ಲಿಖಿತ ಇರ್ತಕ್ಕಂತ ಪ್ರಕಾರ ಹೌದ್ ವಾಯುಮುನಿ, ಅಗ್ನಿಮುನಿ, ಉದಕ ಮುನಿ ಹೌದು. ಈ ಋಷಿಗಳ ರೋಮದಿಂದ 3 ಕಂಬಳಿಗಳು ತಯಾರಾದವು ಅಂತೇಳಿ ಇತಿಹಾಸ ಅದ. ಅದರಿಪ್ಪ ಅದ ಹೋಮಗಂಬಳಿ, ಹೋಮಗಂಬಳಿ, ನೇಮಗಂಬಳಿ, ನೇಮಗಂಬಳಿ, ಮಲ್ಲಗಂಬಳಿ. ಮಲ್ಲಗಂಬಳಿ. ಇದರಿಂದ ಇದು ಸತ್ಯ ಸಿದ್ಧರಿಗೆ ಬಂತು ಅಂತ ಹೇಳಿ ಇತಿಹಾಸದ. ಶಿವ ಪಾರ್ವತಿಯರ ಲಗ್ನ ನಡೆಯುವಂತ ಸಂದರ್ಭದಲ್ಲಿ ಶಾಂತ ಮುತ್ತಯ್ಯನು ಬಂದು ಅವರಿಗೆ ಆಯರಿ ಮಾಡಿದ. ಅದೇ 3 ಕಂಬಳಿಗಳು ಮುಂದೆ ಕಲಿಯುಗದಲ್ಲಿ ಸತ್ಯ ಸಿದ್ಧರ ಸಿದ್ಧಾಟಿಗೆ ನಡೆಯುವಂತ ಸಂದರ್ಭದಲ್ಲಿ ಹೌದ್ ಒಬ್ಬೊಬ್ಬರಿಗೆ ಒಂದೊಂದು ಕಂಬಳಿ ಹೋಯ್ತು ಅಂತೇಳಿ ಹಿಂಗ ಇತಿಹಾಸ ಅದ. ಅದ ಪಿಂಟು ಮಾಸ್ತರ್ ತಿಳ್ಕೋಬಹುದು. ಏನಂತಿಪ್ಪ? ವಿಷಯ ಜಾಡಿ ಮತ್ತು ಬೆತ್ತ ಐತಿ. ವಿಷಯ ಜಾಡು ಮತ್ತು ಬೆತ್ತ ಅದ. ಬೆತ್ತ ಐತಿ, ಹೌದ್ ಖರೆ ನೀವು ಕಂಬಳಿ ಯಾಕೆ ಬೆಳಸಾಕತ್ತಿರತ್ತ ತಿಳ್ಕೋಬಹುದು. ಹೌದ್ ಹೌದ್ ಖರೆ ಇದಕ್ಕ ತಾಯಿ ಬೇರ್ ಮಾತ್ರ ಒಂದೇ ಅದ. ಹೌದ್ ಆ ಹೌದ್ ತಾಯಿ ಬೇರೆ ಹೆಂಗ ಒಂದೇ ಅದ. ಕುರಿಯಿಂದ ಏನು ನಾವು ಕುರಿಯನ್ನ ಹಿಂಜಿ ಹೌದ್ ಕುರಿಯನ್ನ ಕತ್ತರಿಸಿ ಕತ್ತರಿಸಿ ಆ ಕುರಿ ಉಣ್ಣಿಯಿಂದ ತಯಾರು ಮಾಡಿದ್ವಿ ಅಂದ್ರ ಕಂಬಳಿ ರೂಪದಲ್ಲಿ ಇರ್ತದ. ಮೊದಲಿಗೆ ಕಂಬಳಿ ರೂಪದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ಪಟ್ಟಿ ಹಚ್ಚಿದ್ರೆ, ಇಲ್ಲಿ ನಮ್ ಕಾಕಾ ಕೂತಾನ ಕೇಳ್ರಿ, ಅಲ್ಲಿ ಬಿಳಿ ಪಟ್ಟಿ ಹಚ್ಚಾನ. ಹೌದ್ ಅದಕ್ಕೆ ಪಟ್ಟಿ ಹಚ್ಚಿದ್ರೆ ಅದಕ್ಕೆ ಕಂಬಳಿ ಅಂತ ಕರೀತಾರ. ಹೌದ್ ಅದಕ್ಕೆ 2 ಏಡ, ಒಂದು ಮುತ್ಯಾಲಿ ಅಂತೇಳಿ ಬಿಳಿ ಪಟ್ಟಿಗಳನ್ನು 3 ಗೆರೆಗಳನ್ನು ಕೊರೆದ್ರೆ ಅದಕ್ಕೆ ಜಾಡಿ ಅಂತೇಳಿ ಕರೀತಾರ. ಹೌದಪ್ಪ ಹೌದು. ಅದಕ್ಕೆ ಇನ್ನು ಮತ್ತು 3 ಏಡ್ 3 ಗೆರೆಗಳನ್ನು ಕರೆದು ಮತ್ತೊಂದು ಸೈಡ್ ಇನ್ನೊಂದು ಎಳಿ ಬಿಟ್ರಂದ್ರ ಅದಕ್ಕೆ 3 ಏಡ್ ಅಂತೇಳಿ ಕರೀತಾರ. ಅದು ಅಮೋಕ್ಷದ ಮುತ್ಯ ಅಂದತಾರ. 3 ಏಡ 1 ಮುತ್ಯಾಳಿ ಅಮೋಕ್ಷಿದ್ದಿಗಾಯ್ತು, 2 ಏಡ 1 ಮುತ್ಯಾಳಿ ಮಾಲಿಂಗರಾಯಿಗಾಯ್ತು. ಹೌದಪ್ಪ ಹೌದ್. ಕರೆ ಅದು ಮಾತ್ರ ಕಂಬಳಿ ಮಾತ್ರ ಒಂದೇ ಅದ. ಹೌದ್ ಅದಕ್ಕೆ ಜಗತ್ತದಾಗ ಕಂಬಳಿನಿಂದ ಜಗತ್ತದಾಗ ಉದ್ಧಾರ ಆದಂತವ್ರು ಅದಾರ. ಯಾರ್ಯಾರಿಪ್ಪ ಅವರು? ಕಂಬಳಿ ಅಂತಕ್ಕಂಥದ್ದು ಹೆಂಗಂತಕ್ಕಂಥ ಮುಂದಿನ ಸಂದಿಗೆ ಹೇಳ್ತೀನಿ. ತಮ್ಗೆ ಎಲ್ಲರಿಗೆ ಬರೀ ಒಂದೇ ಒಂದು ದೃಷ್ಟಾಂತ ಹೇಳುದದ. ಏನಿಪ್ಪ? ಅರಳಗುಂಡಿ ಶರಣ ಬಸವೇಶ್ವರ ತಳ ಕಲಬುರಗಿ ಜಿಲ್ಲಾದಾಗ ಶರಣ ಬಸವೇಶ್ವರ ತಳ ಆಗಿ ಹೋದ್ರು ಪುಣ್ಯಾತ್ಮರಿ. ಹೌದಪ್ಪ ಹೌದು. ಅವರು ಧರ್ಮ ಪ್ರಚಾರ ಮಾಡ್ತಿದ್ರು. ಹೌದ್ ಧರ್ಮ ಪ್ರಚಾರ ಹೆಂಗ ಮಾಡ್ತಿದ್ರು? ಕುಡಿಯುವುದನ್ನು ಕಲಿಬ್ಯಾಡ್ರಿ, ಅತ್ಯಾಚಾರ ಮಾಡಬ್ಯಾಡ್ರಿ, ಅನೇಕ ಪಾಪಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ಹೌದ್ ತನ್ನ ಗೆಳೆಯರ ಬಳಗವನ್ನ ಕೂಡಿಕೊಂಡು ತನ್ನಲ್ಲಿ ಇರ್ತಕ್ಕಂತ ಭಕ್ತರನ್ನ, ತನ್ನಲ್ಲಿರ್ತಕ್ಕಂತ ಸೇವಕರನ್ನ ಕರ್ಕೊಂಡು ಧರ್ಮ ಪ್ರಚಾರ ಮಾಡ್ತಿದ್ರು. ಹಳ್ಳಿಗೆಲ್ಲ ತಿರುಗಾಡ್ತಿದ್ರು. ಹೌದಪ್ಪ ಹೌದ್. ಯಾವರೇ ಕುಡಿತಿದ್ರ ಅವಂಗ ಬುದ್ಧಿ ಮಾತು ಹೇಳಿ ಬುದ್ಧಿದಿಂದ ಅವ್ರನ್ನ ಕುಡಿದು ಬಿಡಿಸ್ತಿದ್ರು. ಹೌದ್ ಯಾರು ಬಡತಾನ ಕಾಲದಾಗ ಅದಾರಂದ್ರ ಅವ್ರು ಬಡತಾನ ಭವನವನ್ನ ದೂರ ಮಾಡಿ ಅವ್ರಿಗೆ ಸಿರಿತಾನ ಕೊಡ್ತಿದ್ರು. ಅರಳುಗುಂಡಿ ಶರಣ ಬಸವೇಶ್ವರು. ಹೌದಪ್ಪ ಹೌದು. ಅವ್ರ ಕೈಯಾಗ ರಂಗೋಜಿ ದಾದ ಅಂತೇಳಿ ಒಬ್ಬ ಶಿಷ್ಯ ಇದ್ದ ಪುಣ್ಯಾತ್ಮರೇ. ಹೌದಪ್ಪ ಹೌದು. ಭೀಮಾ ತೀರದ ನದಿಯನ್ನ ದಾಟಿ ಎಲ್ಲಿ ಔರಂಗಾಬಾದಕ್ಕೆ ಹೋಗಿ ಪ್ರತಾಬಾದ್ ಅಂತಕ್ಕಂತ ಒಂದು ಹಳ್ಳಿಗೆ ಹೋಗಬೇಕಾಗಿತ್ತು. ಹೌದು. ಆ ಊರೊಳಗ ಮಳಿ ಇಲ್ಲ, ಬೆಳೆ ಇಲ್ಲ, ಹಿಂಗ ಅನೇಕ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳಿದ್ದು ಪ್ರತಾಬಾದ್ ಅಂತಕ್ಕಂತ ಊರಿಗೆ ಹೋಗ್ಬೇಕಂತೇಳಿ ಅರಳುಗುಂಡಿ ಶರಣ ಬಸವೇಶ್ವರು ಮತ್ತು ತನ್ನ ಶಿಷ್ಯನನ್ನ ಕರ್ಕೊಂಡು ಭೀಮಾ ನದಿ ದಾಟಿ ಹೋಗ್ಬೇಕಾಗಿತ್ತು. ಹೌದಪ್ಪ ಹೌದು. ಅಲ್ಲಿ ತಾತ್ಪರ್ಯ ಏನಾಗಿತ್ತು ಅಂತ ಕೇಳಿದ್ರ, ಭೀಮಾ ನದಿ ಹರಿಲಾಕತ್ತಿತ್ತು, ತುಂಬಿದ ಹೊಳೆಯರ ತುಂಬಿದಂಗಿತ್ತು, ಹೋಗ್ಲಾಕರೆ ದಾರಿ ಇದ್ದಿದ್ದಿಲ್ಲ. ಹೌದು. ಅವನ್ ತನ್ನ ಶಿಷ್ಯ ಕೇಳ್ತಾನ, ಏನಂತಿಪ್ಪ? ಏನು ಗಂಗಾ ತಾಯರಿ ಈ ನಮನೆ ಹರಿಲಾಕತ್ತಾಳ, ಹೌದು, ನಾವರೇ ಆಚೆಗಡೆ ಹೋಗ್ಬೇಕಾಗ್ಯದ, ಪ್ರತಾಪಾದ ಊರಿಗೆ ಹೋಗ್ಬೇಕಾಗ್ಯದ, ಹೌದಾ, ಅಲ್ಲಿ ಶರಣರನ್ನ ಅಲ್ಲಿ ಇರ್ತಕ್ಕಂತ ಮಾನವರನ್ನ ಉದ್ಧಾರ ಮಾಡ್ಬೇಕಾಗ್ಯದ. ಕರೆ ಗಂಗಾ ತಾಯಿಗೆ ಹೆಂಗ್ ಹೇಳುದಂತ ತಿಳ್ಕೊಂಡು ತನ್ನ ಜೋಡಿ ಇರ್ತಕ್ಕಂತ ಗೆಳೆಯರಿಗೆ ಹೇಳ್ತಾರ. ಏನಂತಿಪ್ಪ? ಯಾರು? ಶರಣ ಬಸವೇಶ್ವರ. ಹೌದು, ನೀವೆಲ್ಲಾರು ನನ್ನ ಹಿಂದೆ ನಿಂದ್ರಿ, ನಾ ಗಂಗಾ ತಾಯಿಗೆ ವಿನಂತಿ ಮಾಡ್ಕೋತೀನಿ. ಹೌದು, ವಿನಂತಿ ಮಾಡ್ಕೊಂಡು ನಾ ದಾರಿ ಬಿಡಿಸ್ತೀನಿ ಅಂತ ಹೇಳಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರ, ಏನ್ ಮಾಡಿದಿಪ್ಪ? ಶರಣ ಬಸವೇಶ್ವರ ಹೋಗಿ ಭೀಮವನ ಮುಂದೆ ಬಂದು ಭೀಮಾ ತಾಯಿ ಮುಂದೆ ನಿಂತು ನಮಸ್ಕಾರ ಮಾಡಿ ತಮ್ಮಲ್ಲಿರ್ತಕ್ಕಂತ ಕಂಬಳಿಯನ್ನು ತಗೊಂಡು ಗಂಗಾ ತಾಯಿ ನಮಸ್ಕಾರ ಮಾಡಿ, ತಾಯಿ ಮುಂದಿನ ಧರ್ಮ ಪ್ರಚಾರಕ್ಕೆ ಹೊಂಟಿದೀವಿ, ದಯವಿಟ್ಟು ದಾರಿ ಬಿಡತ್ತಲ್ಲ. ಹಿಂಗ ಕಂಬಳಿ ಜಾರಿಸಿದ ಪುಣ್ಯಾತ್ಮರೇ, ಭೀಮಾ ನದಿ ತುಂಬಾ ಹರಿಲಾಕತ್ತಿದ್ದು, 2 ದಾರಿ ಬಿಟ್ಟು ಕೊಡ್ತತ್ತು ಪುಣ್ಯಾತ್ಮರೇ, ದಾರಿ ಬಿಟ್ಟು ಕೊಡ್ತತ್ತ. ಹೌದು, ಆ ಕಡೆ ಆಯ್ತು, ಈ ಕಡೆ ಆಯ್ತು, 2 ತುಂಡಾಯ್ತು ಬರೇ ಕಂಬಳಿ ಬೀಸಿದಕ್ಕಾಗಿ. ಹೌದಾ? ಆ ನದಿಯನ್ನ ದಾಟಿ ಹಚ್ಚಗಡೆ ಹೋದ್ರು, ಮತ್ತೆ ಕಂಬಳಿ ಬೀಸಿದಾಗ ನದಿ ಮತ್ತೆ ಕೂಡ್ಕೊತ ಪುಣ್ಯಾತ್ಮರೇ. ಹೌದಿಪ್ಪ. ಹೋಗಿ ಪ್ರತಾಪಾದಿ ಊರ ಒಳಗ ಪ್ರವಚನ ಹೇಳಕ್ ಚಾಲು ಮಾಡಿದ್ರು. ಹೌದಾ? ಧರ್ಮ ಪ್ರಚಾರ ಚಾಲು ಮಾಡಕತ್ರು. ಸಾಕಾಗಷ್ಟು ಜನ ಬಂದ್ರು.
ಶರಣ ಬಸವೇಶ್ವರನ ಮೆರವಣಿಗೆ ಮಾಡಿದ್ರು ಏನ್ ಮಾಡ್ಬೇಕಲ್ಲ, ಒಬ್ಬ ಮಹಾತ್ಮ ಮನೆಗೆ ಬಂದ ಕೂಡಲೇ ಹೆಂಗ್ ಮೆರವಣಿಗೆ ಮಾಡ್ತಾರಲ್ಲ ಹೌದ್ ಹಂಗ ವಾದ್ಯ ವೈಭವದಿಂದ ಮೆರವಣಿಗೆ ಮಾಡಿದ್ರು. ಹಾ ಹಾ ಹೋಗಿ ಒಂದು ಗುಡಿಯಾಗ ಕುಂದ್ರಿಸಿದ್ರು ಅವ್ರನ್ನ. ಹೌದಾ ಹೋಗಿ ಒಂದು ಗುಡಿಯಾಗ ಕುಂದ್ರಿಸಿ ಧರ್ಮ ಪ್ರಚಾರ ಚಾಲುವಾಯ್ತು. ಎಲ್ಲಾರು ನಮಸ್ಕಾರ ಮಾಡವ್ರು. ಹೌದು ಅದ್ರಾಗ ಒಬ್ಬ ಕುರಿಕಾಯಿ ಹುಡುಗಿ ಎದ್ದು ನಿತ್ತತ್ತ. ಏನತ್ತನ್ರಿಪ್ಪ? ಕುರಿಕಾಯಿ ಹುಡುಗಿ ಎದ್ದು ನಿಂತ ಹೇಳಿದತ್ತ, ಹೌದು ಏ ಶರಣ ಬಸಪ್ಪ, ಹೌದು ಎಲ್ಲಾ ಕಡೆ ಪವಾಡ ಮಾಡ್ತಿಯತ್ತ, ಲೀಲೆ ಮಾಡ್ತಿಯತ್ತ. ಪ್ರತಾಪಾದ ಊರ್ ಒಳಗ 12 ವರ್ಷ ಆಯ್ತು ಬರಗಾಲ ಬಿದ್ದೈತಿ, ಮಳಿ ಆಗುವಂದಾಗೈತು. ನಿನ್ ಪವಾಡ ಏನೈತಿ, ಅಷ್ಟು ಏನು ತಾಕತ್ತಿತ್ತಂದ್ರ ಮಳಿ ಕರಿ ತೋರ್ಸಂದತ್ತವ. ಅವಾಗ ಶರಣ ಬಸವಪ್ಪ ಏನತ್ತಾರ್ರಿಪ್ಪ? ಅವಾಗ ಆಜು ಬಾಜು ಕೂತವ್ರ ಅಂದ್ರತ್ತ, ಹಾ ಹಾ ಶರಣ ಬಸವಣ್ಣವ್ರದಾರ, ಹೌದು ಅವ್ರಿಗೆ ಹಂಗ ಅನಬಾರ್ದಾಗಿತ್ತಪ್ಪ, ಕೆಟ್ಟ ಮಾತಾಡಬಾರ್ದಾಗಿತ್ತು ಅಂದ್ರತ್ತ ಅವ್ರು. ಹೌದ್ ಹೌದ್ ಇಷ್ಟೆಲ್ಲಾ ಇಂಥ ಮಾತುಗಳು ಯಾಕೆ ಮಾತಾಡಿದ್ವು? ಕುರಿ ಕೈ ಸುಮ್ ಕುರಿಯಾಗಿರ್ಬೇಕಾಗಿತ್ತಲ್ಲ, ಇಂಥ ಚುಚ್ಚಿ ಯಾಕೆ ಮಾತಾಡಿದ ಅಂದ್ರತ್ತ, ಹಾ ಹಾ ಕೂಡಿದ ಸಭದಾಗ ಶರಣ ಬಸವೇಶ್ವರ ಎದ್ದು ಹೇಳಿದ್ರತ್ತ, ಯಪ್ಪ ಅವ್ ಮಾತಾಡಿದವ್ ಮಳ್ಳ ಕುರುಬತ್ತ ತಿಳ್ಕೊಳಕ್ ಹೋಗ್ಬ್ಯಾಡ್ರಿ. ಅವನಲ್ಲಿ ಒಬ್ಬ ಪರಮಾತ್ಮ ಅದಾನ, ಅವನಲ್ಲಿ ಒಬ್ಬ ದೇವರದಾನ. ಅವನ ಬಾಯಿದಿಂದ ಮಾತಾಡಕ್ ಹಚ್ಚಿದವ ಅವ ಅಲ್ಲ, ಮ್ಯಾಗ ಒಬ್ಬ ಕೂತಾನ, ಅವ ಮಾತಾಡಕ್ ಹಚ್ಚಾನ, ಅವ ಮಾತಾಡ್ಯಾನ. ನೀವು ಯಾರು ತಿಳ್ಕೊಲಿಕ್ ಹೋಗ್ಬ್ಯಾಡ್ರಿ. ಇವತ್ತು ನಿಮಗೆ ಮಳಿ ಬೇಕಾಗ್ಯದಿಲ್ಲ, ಹೌದಾ? ಮಳಿ ಕರೆದು ತೋರುತ್ತಂತ ತಿಳ್ಕೊಂಡು ತನ್ನ ತೊಡಿ ಮೇಲೆ ಇರ್ತಕ್ಕಂಥ ಕಂಬಳಿ ತಗೊಂಡು ಹೋಗಿ ಕಲ್ಲು ಪಡಿ ಮೇಲೆ ನಿಂತು ಕರೆದ್ರೆ 3 ದಿವಸ 3 ತಾಸು 3 ಗಳಿಗೆ ಮಳಿ ಆಯ್ತದ. ಪುಣ್ಯಾತ್ಮರ ಕಂಬಳಿ ಒಳಗ ಅಂತ ತಾಕತ್ತದ, ಪುಣ್ಯಾತ್ಮರಿ ಕಂಬಳಿ ಒಳಗ ಅಂತ ತಾಕತ್ತದ. ಹೌದ್ 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 ಕಾರಣ ಏನಿಪ್ಪ? ಕಂಬಳಿ ಅಂತಕ್ಕಂಥದ್ದು ಶ್ರೇಷ್ಠದ. ಹೌದ್ ಕಂಬಳಿ ಯಾವ್ಯಾವ್ದಕ್ಕೆ ಏನೇನು ಬತ್ತು ಜಾಡಿ ಏನೇನು ಆಯ್ತಂತಕ್ಕಂಥದ್ದು ಮುಂದಿನ ಸಂದಿಗೆ ತಮ್ಮ ಮುಂದೆ ಹೇಳ್ಕೊತ ಹೋಗ್ತು ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ 4 ನುಡಿ ಕ್ಯಾಲಿ ಹಾಡಿ ಹೌದಾ? ಒಳ್ಳೆ ಪಿಂಟು ಮಾಸ್ತರ ಪಾಳಿ ಹೋಗ್ತಾರೆ. ಸಭಾ ಎಲ್ಲ ಶಾಂತತೆ ಕಾಪಾಡ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದ. ಓಕೆ ಓಕೆ ಓಕೆ